ಹಾಯ್ ಹಲೋ ವೆಲ್ಕಮ್ ಟು ಎಜುಕೇಷನ್ ಮುನ್ನಡೆ ಯೂಟ್ಯೂಬ್ ಚಾನಲ್. ನೋಡಿ ಈ ದಿನ ಈ ಪಾಸಿಂಗ್ ಪ್ಯಾಕೇಜ್ ಮಾಡ್ತಾ ಇದ್ವಿ. ಪಾಸಿಂಗ್ ಪ್ಯಾಕೇಜ್ ಅಂದರೆ 40+ ಅಂದರೆ 40 ಮಾರ್ಕ್ಸಿಗೆ ಬೇಕಾಗಿರ್ತಕ್ಕಂಥ ಮಾರ್ಕ್ಸ್ ಎಷ್ಟು ಬೇಕಾಗುತ್ತೋ ಕ್ವಶನ್ಸ್ ಅಷ್ಟನ್ನು, ಅದಕ್ಕೆ 40+ ಜೊತೆಗೆ 60+ ಸಹ ಇದೆ. ಅಂದರೆ 60ಕ್ಕಿಂತ ಜಾಸ್ತಿ ಸ್ಕೋರ್ ಮಾಡ್ಬೋದು. ಇದನ್ನು ನಾವೇನು ಮಾಡ್ತಿದ್ದೀನಿ ಅಂದರೆ ಇಂಗ್ಲೀಷ್ ಮೀಡಿಯಮಲ್ಲಿ ತೊಗೊಂಡಿದ್ದೀನಿ. ಯಾಕೆಂದರೆ ಭಾಳಷ್ಟು ನಾವು ಕನ್ನಡ ಮೀಡಿಯಮಲ್ಲಿ ಕ್ಲಾಸಸ್ ಮಾಡಿದ್ದೀವಿ, ಆದರೆ ಇಂಗ್ಲೀಷ್ ಮೀಡಿಯಮಲ್ಲಿ ಭಾಳಷ್ಟು ಬೇಡಿಕೆಯನ್ನು ಕೊಟ್ಟಿದ್ದಾರೆ. ಸರ್ ಇಂಗ್ಲೀಷ್ ಮೀಡಿಯಮಿಂದು ಪಾಸಿಂಗ್ ಪ್ಯಾಕೇಜ್ ಕಳಿಸ್ತಾ ಹೋಗಿ, ಇಂಗ್ಲೀಷ್ ಮೀಡಿಯಮ್ದು ಬೇಕು ಸರ್ ಅಂತ ಹೇಳಿದ್ದೀರಾ. ಹಾಗಾಗಿ ನಾನು ಕೆಲವೊಂದು ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ 100% ಅಂತ ಹೇಳ್ಬೋದು. ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾವು ಕಳಿಸ್ತಾ ಹೋಗ್ತೀನಿ. ಇದರಲ್ಲಿ ನೀವು ಇಷ್ಟನ್ನು ವರ್ಕ್ ಮಾಡಿದೆ 100% ಯು ಹ್ಯಾವ್ ಟು ಗಾಟ್ 40+. ಅಷ್ಟು ಕೆಲವರು ಅಷ್ಟು ಮಕ್ಕಳು ಇರ್ತಾರೆ, ಕೆಲವರು ಏನು ಮಾಡ್ತಾರೆ ಇನ್ನೂ ಸ್ವಲ್ಪ ಜಾಸ್ತಿ, ಅಂದರೆ ಟೋಟಲಿ ಇಲ್ಲಿರ್ತಕ್ಕಂಥ ಎಲ್ಲವೂ ಸಹ ಕಲಿತಾ ಹೋದರೆ ಇಟ್ ವಿಲ್ ಕಮ್ಸ್ ಮೋರ್ ದ್ಯಾನ್ 60+. 60+ಗಿಂತ ಜಾಸ್ತಿ ಆಗ್ಬೋದು. ಅದಕ್ಕೆ ತುಂಬ ನಿಮಗೆ ಯೂಸ್ಫುಲ್ ಆಗುತ್ತೆ. ಇದು ಕೆಲವೇ ಪೇಜಸ್ಗಳಿರೋದ್ರಿಂದ ನೀವು ಭಾಳಷ್ಟು ಆಲ್ರೆಡಿ ಕೆಲವರು ಎಲ್ಲ ವರ್ಕ್ ಮಾಡಿದ್ದೀರಾ. ಇವಾಗ ಏನು ಮಾಡಬೇಕಂದ್ರೆ ಅದನ್ನು ನೀವು ಜಸ್ಟ್ ನೋಡ್ತಾ ಹೋದರೆ ಸಾಕು. ಎಷ್ಟನ್ನು ಕಲಿಬೇಕು ಅಂತಕ್ಕಂಥದ್ದು ನಿಖರವಾಗಿ ಇಲ್ಲಿ ಹೇಳ್ತಾ ಹೋಗ್ತೀನಿ ನಾನು. ಹೌದಾ? ಎಕ್ಸಾಕ್ಟ್ ಹೌ ಮಚ್ ವಿ ಹ್ಯಾವ್ ಟು ಲರ್ನ್ ಓನ್ಲಿ. ಯಾಕೆ ಟುಮಾರೋ ಯು ಹ್ಯಾವ್ ದ ಎಕ್ಸಾಮಿನೇಷನ್, ದಟ್ಸ್ ವೈ ಹೌ ಮಚ್ ವಿ ಹ್ಯಾವ್ ಟು ಲರ್ನ್ ವೈಲ್ ಗೋಯಿಂಗ್ ದ ಎಕ್ಸಾಮಿನೇಷನ್. ದಟ್ಸ್ ವೈ ಐ ವಿಲ್ ಸ್ಟಾರ್ಟ್ ವಿತ್ ನೋಡಿ ಥಿಯರಮ್ಸಿಂದ ಸ್ಟಾರ್ಟ್ ಮಾಡೋಣ. ವೆರಿ ಇಂಪಾರ್ಟೆಂಟ್ ಥಿಯರಮ್ಸನ್ನು ನಾನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅಂದರೆ ಯಾವ ಥಿಯರಮ್ ಇದೆ, ಎಷ್ಟು ಥಿಯರಮ್ಸ್ ಯಾವ್ಯಾವ ಬರ್ತವೆ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸರ್ಕಲಲ್ಲಿ ನೋಡಿ, ಸರ್ಕಲ್ ಚಾಪ್ಟರ್ ಅಂತ ತೊಗೊಂಡಾಗ ಸರ್ಕಲಲ್ಲಿ 2 ಥಿಯರಮ್ ಇದ್ದಾವೆ. ಆ 2 ಥಿಯರಮ್ಸ್ ನಮಗೆ ಗೊತ್ತಿದೆ. ಆ 2 ಥಿಯರಮ್ಸನ್ನ ಪರ್ಫೆಕ್ಟ್ ಆದರೆ ಸಾಕು ನಮಗೆ. ತುಂಬ ಇಂಪಾರ್ಟೆಂಟ್ ಥಿಯರಮ್ಸ್ ಇವೆಲ್ಲ. ಹೌದಾ? ಈ ಥಿಯರಮ್ಸಲ್ಲಿ ಇಂಪಾರ್ಟೆಂಟ್ ಇರೋದ್ರಿಂದ ವಿ ಹ್ಯಾವ್ ಟು ಟೇಕ್ ಓನ್ಲಿ ಥಿಯರಮ್ ಫಸ್ಟ್. ಸರ್ಕಲಲ್ಲಿ ಇದನ್ನು ಕೇಳ್ಬೋದು, ಹೇಳೋಕ್ಕಾಗಲ್ಲ. ನೋಡಿ ಈ ಥಿಯರಮ್ ಏನಿದೆ, ದ ಟ್ಯಾಂಜೆಂಟ್ಸ್ ಅಟ್ ಎನಿ ಪಾಯಿಂಟ್ ಆಫ್ ಎ ಸರ್ಕಲ್ ಈಸ್ ಪರ್ಪೆಂಡಿಕ್ಯುಲರ್ ಟು ದಿ ರೇಡಿಯಸ್ ಥ್ರೂ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಇದು 3 ಮಾರ್ಕ್ಸ್ ಥಿಯರಮ್ ಇದೆ, ಇದು ಇಂಪಾರ್ಟೆಂಟು. ಸರ್ ಈ ಥಿಯರಮ್ ಕೇಳಿಲ್ಲ ಅಂದರೆ ಯಾವ್ದು ಕೇಳ್ಬೋದು? ಸೊ ನೋಡಿ ಎರಡನೇದು ವೆರಿ ಇಂಪಾರ್ಟೆಂಟ್. ಇದು ಭಾಳಷ್ಟು ಸಾಕಾದಷ್ಟು ಟೈಮ್ ಇದು ರಿಪೀಟ್ ಆಗಿದೆ. ಏನು? ಪ್ರೂವ್ ದಟ್ ದ ಲೆಂತ್ ಆಫ್ ದ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ಎ ಸರ್ಕಲ್ ಅಂತಕ್ಕಂಥದ್ದು. ಈ ಥಿಯರಮ್ ನೋಡಿ ಇಷ್ಟನ್ನೇ ಬರೀಬೇಕು, ಜಾಸ್ತಿ ಏನು ಬರೆಯೋಕ್ಕೆ ಹೋಗ್ಬಾರ್ದು. ಯಾಕೆ ನೀವು ಜಾಸ್ತಿ ಬರೆದು ಟೈಮ್ ವೇಸ್ಟ್ ಮಾಡ್ಕೊತಿದ್ದೀರಾ, ಅದಕ್ಕೆ ಇಷ್ಟನ್ನು ಬರೀತಾ ಹೋಗಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಥಿಯರಮ್ಸ್ ಅಂತ ಹೋದರೆ 4 ಮಾರ್ಕ್ಸ್ ಥಿಯರಮ್ಸ್ ನೋಡೋಣ. 4 ಮಾರ್ಕ್ಸ್ಗೆ ನಿಮಗೆ ಫಸ್ಟ್ ನಾನು ಥೇಲ್ಸ್ ಥಿಯರಮ್ ಅಂತ ಕರಿತಾ ಹೋಗ್ತೀವಿ, ಅಥವಾ BPT ಥಿಯರಮ್ ಅಂತ ಕರಿತಾ ಹೋಗ್ತೀವಿ. ಈ BPT ಥಿಯರಮು ಭಾಳಷ್ಟು ಟೆಕ್ಸ್ಟ್ ಬುಕ್ಗಳಲ್ಲಿ ಲೆಂತಿ ಆಗಿದೆ. ನಾವು ಇಷ್ಟನ್ನು ಬರೆದ್ರೆ ಸಾಕು. BPT ಥಿಯರಮ್ಗೆ 4 ಮಾರ್ಕ್ಸ್ ಕ್ವಶನ್. ಇದೇನಿದೆ, ಸ್ಟೇಟ್ ಆ್ಯಂಡ್ ಪ್ರೂವ್ ದಟ್. ನೋಡಿ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಅಂತ ಕೇಳ್ಬೋದು. 1 ಮಾರ್ಕ್ಸ್ಗೆ ಡೆಫಿನೇಷನ್ ಬೇಕಾದ್ರೂ ಕೇಳ್ಬೋದು. ಅದಕ್ಕೆ ಗೆಟ್ ರೆಡಿ. ಓಕೆ, ಇಫ್ ಎ ಲೈನ್ ಈಸ್ ಡ್ರಾನ್ ಪ್ಯಾರಲಲ್ ಟು ಎ ಒನ್ ಸೈಡ್ ಆಫ್ ಎ ಟ್ರಯಾಂಗಲ್ ಟು ಇಂಟರ್ಸೆಕ್ಟ್ ದ ಅದರ್ 2 sides ಇನ್ ಡಿಸ್ಟಿಂಕ್ಟ್ ಪಾಯಿಂಟ್, ದ ಅದರ್ 2 sides ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ. ನೋಡಿ ತುಂಬ ಈಸಿ ಇರ್ತಕ್ಕಂಥದ್ದು ಇದು. ಇಷ್ಟನ್ನು ಬರೆದ್ರೆ ಸಾಕು, ನಿಮಗೆ 4 ಮಾರ್ಕ್ಸ್ ಆಗುತ್ತೆ. ನೆಕ್ಸ್ಟ್ ಟ್ರಯಾಂಗಲ್ಸಲ್ಲಿ ಇನ್ನೊಂದು ಥಿಯರಮ್ ಇದೆ. ಯಾವುದದು? ಇದು ನೋಡಿ, ಎ ಕ್ರೈಟೀರಿಯನ್ ಅಂದರೆ ಸಿಮಿಲಾರಿಟಿ ಟ್ರಯಾಂಗಲ್ ಥಿಯರಮ್ ಅಂತ ಇರ್ತೀವಿ, ಕ್ರೈಟೀರಿಯನ್ ಥಿಯರಮ್ ಅಂತ ಇರ್ತೀವಿ. ಇದು ಅಷ್ಟೇ, ಇಷ್ಟನ್ನು ನೀವು ವರ್ಕ್ ಮಾಡಿದ್ರೆ ಸಾಕು. ಕ್ರೈಟೀರಿಯಾ ಥಿಯರಮ್ಗೆ ಇದನ್ನು ಇಂಪಾರ್ಟೆಂಟ್. ಏನಿದೆ ಥಿಯರಮು? ಇಫ್ ಇನ್ 2 triangles ದ ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್ ದೆನ್ ದೇರ್ ಕರಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ದ ಸೇಮ್ ರೇಷಿಯೋ ಅಂತಕ್ಕಂಥದ್ದು ಇದೆ. ಆ್ಯಂಡ್ ಹೆನ್ಸ್ ದೇ ಆರ್ ದ 2 triangles ಆರ್ ಸಿಮಿಲರ್ ಅಂತಕ್ಕಂಥದ್ದು. ಹೌದಾ? ಈ ಥಿಯರಮ್ ಇದೆ. ನೆಕ್ಸ್ಟ್ ಇನ್ನೊಂದು ಥಿಯರಮ್ ಇದೆ. ಯಾವುದು? ಪೈಥಾಗರಸ್ ಥಿಯರಮ್. ನಿಮ್ಗೆಲ್ಲರಿಗೂ ಗೊತ್ತಿದೆ, ತುಂಬ ಈಸಿ ಇದು ಪೈಥಾಗರಸ್ ಥಿಯರಮ್. ಹೌದಾ? ಈ ಪೈಥಾಗರಸ್ ಥಿಯರಮ್ ನೋಡೋದು ಏನು? ಸ್ಟೇಟ್ ಆ್ಯಂಡ್ ಪ್ರೂವ್. ನಾವು ಸ್ಟೇಟ್ಮೆಂಟ್ ಸಹ ಕಲೀಲೇಬೇಕು. ಯಾಕೆ? 1 ಮಾರ್ಕ್ಸಿಗೆ ಸ್ಟೇಟ್ಮೆಂಟ್ ಕೇಳ್ಬೋದು, ಅದಕ್ಕೆ ಸ್ಟೇಟ್ಮೆಂಟ್ ಸಹ ಕಲಿತಾ ಹೋಗಿ. ಇಲ್ಲಿ ರೈಟ್ ಟ್ರಯಾಂಗಲ್ ದ ಸ್ಕ್ವೇರ್ ಆಫ್ ದ ಹೈಪೋಟೆನಸ್ ಈಸ್ ಈಕ್ವಲ್ ಟು ದಿ ಸಮ್ ಆಫ್ ದ ಸ್ಕ್ವೇರ್ ಆಫ್ ದ 2 other sides ಅಂತ. ಹೌದಾ? ಅದರ್ 2 sides ಅಥವಾ 2 other sides ಅಂತಲೂ ಹೇಳ್ಬೋದು. ಇದು ಥಿಯರಮ್, ಇದನ್ನು ನೋಡ್ಕೊಳ್ಳಿ. ಇದೇ ಥರನೇ ಬರೀತಾ ಹೋಗಿ, ನಿಮಗೆ ಎಕ್ಸಾಕ್ಟಾಗಿ 4 ಮಾರ್ಕ್ಸ್ ಬರುತ್ತೆ. ಹೌದಾ? ನೆಕ್ಸ್ಟ್ ಥಿಯರಮ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ನೋಡಿ, ಇದರಲ್ಲಿ ಇನ್ನೊಂದಿದೆ ಥಿಯರಮ್. ಯಾವುದದು? ಏರಿಯಾ ಆಫ್ ಸಿಮಿಲರ್ ಟ್ರಯಾಂಗಲ್ಸ್. ನೋಡಿ ಭಾಳಷ್ಟು ಏರಿಯಾ ಆಫ್ ಸಿಮಿಲರ್ ಟ್ರಯಾಂಗಲ್ಸ್ ಇದೆಯಲ್ಲ, ಇದು ಭಾಳ ಜನ ಕನ್ಫ್ಯೂಸ್ ಆಗ್ತಾರೆ. ಇದನ್ನು ಜಾಸ್ತಿ ವರ್ಕೇ ಮಾಡ್ತಾ ಇಲ್ಲ. ಆದರೆ ಆ ಥರ ಮಾಡಬೇಡಿ. ಇದು ವೆರಿ ಇಂಪಾರ್ಟೆಂಟ್ ಥಿಯರಮ್ ಇರೋದ್ರಿಂದ ನೀವು ಇದಕ್ಕೆ ಜಾಸ್ತಿ ಫೋಕಸ್ ಮಾಡ್ತಾ ಹೋಗಿ. ಏನಂತ ಕೇಳ್ತಾರೆ? ಪ್ರೂವ್ ದಟ್ ದ ರೇಷಿಯೋ ಆಫ್ ಏರಿಯಾ ಆಫ್ 2 similar triangles ಈಸ್ ಈಕ್ವಲ್ ಟು ದಿ ಸ್ಕ್ವೇರ್ ಆಫ್ ದ ರೇಷಿಯೋ ಆಫ್ ದೇರ್ ಕರಸ್ಪಾಂಡಿಂಗ್ ಸೈಡ್ಸ್ ಅಂತಕ್ಕಂಥದ್ದು. ನೋಡಿ ಇದು ಭಾಳ ಈಸಿ ಇದೆ. ಇಷ್ಟರಲ್ಲೇ ನಾನು ನೀಟಾಗಿ ಇದನ್ನು ರೆಡಿ ಮಾಡಿದ್ವಿ. ಇಲ್ಲಿ ನೀವು ಇಷ್ಟನ್ನು ಕಲಿತ್ರೆ ಸಾಕಾಗುತ್ತೆ. ಓಕೆನಾ? ನೆಕ್ಸ್ಟ್ ನೋಡೋಣ. ಇಲ್ಲಿ ಇನ್ನೊಂದು ಥಿಯರಮ್ 5th. ಸರ್ ಯಾವುದು? ಈ ಕಾನ್ವರ್ಸ್ ಏನಿದೆ ಅಲ್ವಾ, ನೋಡಿ ಸ್ಟೇಟ್ ಆ್ಯಂಡ್ ಪ್ರೂವ್ ದ ಕಾನ್ವರ್ಸ್ ಆಫ್ ಪೈಥಾಗರಸ್ ಥಿಯರಮ್. ಕಾನ್ವರ್ಸ್
ಕಾನ್ವರ್ಸ್ ತುಂಬ ಈಸಿ ಇದೆ, ಆದರೆ ಇದು ಸ್ಕೋರಿಂಗ್ ಆಗ್ತಕ್ಕಂಥ ಮಕ್ಕಳು ಇದನ್ನು ನೋಡ್ಕೊಳ್ಳಿ. ಯಾಕೆ ಇವಾಗ ಸ್ಕೋರ್ ಆಗಲೇಬೇಕು ಅಂತಕ್ಕಂಥವ್ರು ಏನು ಮಾಡ್ತಾರೆ, ಪೈಥಾಗರಸ್ ಥಿಯರಮ್ ಇರ್ತೈತೆ, ಕಾನ್ವರ್ಸ್ ಎಲ್ಲೂ ಕೇಳಿಲ್ಲ. ಕಾನ್ವರ್ಸ್ ಕೇಳಿದ್ರೆ ಏನು ಮಾಡ್ತೀರಾ, ಭಾಳ ಕಷ್ಟ ಆಗುತ್ತೆ. ಅದಕ್ಕೆ ಕಾನ್ವರ್ಸ್ ಆಫ್ ಪೈಥಾಗರಸ್ ಥಿಯರಮ್ನು ಸಹ ನೋಡ್ಕೊಳ್ಳಿ. ಅದನ್ನು ಕಾನ್ವರ್ಸು ಸಹ ನಾನಿಲ್ಲಿ ಕೊಟ್ಟಿದ್ದೀನಿ. ಓಕೆನಾ, ಕಾನ್ವರ್ಸ್ ಆಫ್ ಪೈಥಾಗರಸ್ ಥಿಯರಮ್ ಇದು 60+ ಬರ್ತಕ್ಕಂಥವ್ರಿಗೆ ತುಂಬ ಹೆಲ್ಪ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ನೋಡೋಣ. ಇವಾಗ ನೆಕ್ಸ್ಟ್ ನೋಡಿ, 2 ಮಾರ್ಕ್ಸ್ಗೆ ಕ್ವಶನ್, 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಕ್ವಶನ್ಸ್ ಹೇಗಿರ್ತವೆ ಅಂತಕ್ಕಂಥದ್ದು. ಎ ಲೈನ್, ಡ್ರಾ ಎ ಲೈನ್ ನೋಡಿ ಇಲ್ಲಿ ಕೇಳಿದ್ದಾರೆ. ಡ್ರಾ ಎ ಲೈನ್ ಸೆಗ್ಮೆಂಟ್ ಆಫ್ ಲೆಂತ್ 7.6 ಸೆಂಟಿಮೀಟರ್ ಆ್ಯಂಡ್ ಡಿವೈಡ್ ಇನ್ ದ ರೇಷಿಯೋ 5:8 ಅಂತ. ಅದೇನು ಮಾಡಬೇಕು, 5:8 ಇರೋದ್ರಿಂದ 5 + 8 ಆ್ಯಡ್ ಮಾಡ್ತಾ ಹೋಗಿ 13 ಆಗುತ್ತಾ ಹೋಗುತ್ತೆ. ಯಾವ ಥರ ಮಾಡಬೇಕು ಅಂತ ನೀವು ಆಲ್ರೆಡಿ ಕಲ್ತಿದ್ದೀರಾ, ಅದನ್ನೇ ಇನ್ನೊಂದು ಸರ್ತಿ ಇಲ್ಲಿ ನಾನು ರಿವಿಷನ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡಿ, ಕನ್ಸ್ಟ್ರಕ್ಷನಲ್ಲಿ ಅದನ್ನಾದರೂ ಕೇಳ್ಬೋದು ಅಥವಾ ಇದನ್ನು ಕೇಳ್ಬೋದು. ದಿಸ್ ಈಸ್ 2 ಮಾರ್ಕ್ಸ್ ಕ್ವಶನ್. ಇದು ಅಷ್ಟೇ ಭಾಳ ಈಸಿ ಇರ್ತಕ್ಕಂಥ ಕ್ವಶನು. ಡ್ರಾ ಎ ಸರ್ಕಲ್ ಆಫ್ ರೇಡಿಯಸ್ 5 ಸೆಂಟಿಮೀಟರ್, ಕನ್ಸ್ಟ್ರಕ್ಟ್ ಎ ಪೇರ್ ಆಫ್ ಟ್ಯಾಂಜೆಂಟ್ಸ್ ಟು ಇಟ್ ಫ್ರಮ್ ಎ ಪಾಯಿಂಟ್ 10 ಸೆಂಟಿಮೀಟರ್ ಅವೇ ಫ್ರಮ್ ಇಟ್ಸ್ ಸೆಂಟರ್, ಮೆಜರ್ ದೇರ್ ಲೆಂತ್ ಅಂತ ಕೇಳಿದ್ದಾರೆ. ನೋಡಿ, ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ ಕೇಳ್ಬೋದು. ಇದು 2 ಮಾರ್ಕ್ಸ್ ಕ್ವಶನ್ ಆಗಿರುತ್ತೆ. ಇಲ್ಲಿ ನೋಡಿ, ಅದನ್ನು ಬಿಟ್ಟರೆ ನಿಮಗೆ 2 ಮಾರ್ಕ್ಸ್ ಕ್ವಶನ್ ಇದರಲ್ಲಿ ಡ್ರಾಯಿಂಗ್ ಬರ್ತದೆ. ಡ್ರಾ ಎ ಪೇರ್ ಆಫ್ ಟ್ಯಾಂಜೆಂಟ್ಸ್ ಟು ಎ ಸರ್ಕಲ್ ಆಫ್ ರೇಡಿಯಸ್ 3 ಸೆಂಟಿಮೀಟರ್ ವಿಚ್ ಆರ್ ಇನ್ಕ್ಲೈನ್ಡ್ ಟು ಈಚ್ ಅದರ್ ಅಟ್ ಎ ಆ್ಯಂಗಲ್ ಆಫ್ 60 ಡಿಗ್ರಿ. 60 ಡಿಗ್ರಿ ಅಂದರೆ ಇಲ್ಲಿ ನಾವೇನು ಮಾಡಬೇಕು, ಇದು ಇಂಪಾರ್ಟೆಂಟು. 180 - 60 ಅಂತ ತೊಗೊಳ್ರೆ 180 - 60 ಅಂದರೆ 120 ಆಗುತ್ತೆ. ದೆನ್ ವಿ ಗೆಟ್ ಆ್ಯಂಗಲ್. ಓಕೆನಾ, ಇಲ್ಲಿ ನೋಡೋಣ. ನೆಕ್ಸ್ಟ್ ಇನ್ನೊಂದು ನೋಡ್ತಾ ಹೋಗ್ತೀನಿ. ಇಲ್ಲಿ ಕ್ವಶನ್ ನೋಡಿ, ಇದು 3 ಮಾರ್ಕ್ಸ್ ಕ್ವಶನ್. ಇಲ್ಲಿ ಇದು ಕನ್ಸ್ಟ್ರಕ್ಷನ್ ನಮಗೆ 3 ಮಾರ್ಕ್ಸ್ ಬರ್ತದೆ. ಕನ್ಸ್ಟ್ರಕ್ಟೆಡ್ ಟ್ರಯಾಂಗಲ್ ವಿತ್ ಎ ಸೈಡ್ 5 ಸೆಂಟಿಮೀಟರ್, 6 ಸೆಂಟಿಮೀಟರ್ ಆ್ಯಂಡ್ 7 ಸೆಂಟಿಮೀಟರ್. ದೆನ್ ಎ ಟ್ರಯಾಂಗಲ್ ಈಸ್ ಸಿಮಿಲರ್ ಟು ಇಟ್ಸ್ whose sides are 3/4 ಆಫ್ ಎ ಕರಸ್ಪಾಂಡಿಂಗ್ ಸೈಡ್ಸ್ ಆಫ್ ದ ಫಸ್ಟ್ ಟ್ರಯಾಂಗಲ್. ಇದು ತುಂಬ ಈಸಿ ಇರ್ತಕ್ಕಂಥದ್ದು. ಕಂಪಲ್ಸರಿ ಈ ಕ್ವಶನ್ ರಿಪೀಟ್ ಆಗ್ತಾ ಹೋಗುತ್ತೆ. ನೀವು ಇದನ್ನು ಕಲೀಲೇಬೇಕು 100%. ಇವೆಲ್ಲ ಕ್ವಶನ್ಸ್ ಏನಿದಾವಲ್ಲ ರಿಪೀಟ್ ಆಗ್ತಕ್ಕಂಥ ಕ್ವಶನ್ ಆಗಿರೋದ್ರಿಂದ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ, ಜ್ಞಾಪಕ ಇಲ್ಲಿ. ಇಲ್ಲಿ ನೋಡಿ, ಇದು ಏನಾಗುತ್ತೆ ಅಂದರೆ ಇಲ್ಲಿ ರೇಷಿಯೋ ಎಷ್ಟಿದೆ, 3/4 ಆಗುತ್ತೆ. ಇಲ್ಲಿ ಟ್ರಯಾಂಗಲ್ ಒಳಗಡೆ ಬರುತ್ತೆ. ನಾವು ಕನ್ಸ್ಟ್ರಕ್ಷನ್ ಮಾಡಿರ್ತಕ್ಕಂಥ ಟ್ರಯಾಂಗಲ್ನ ಒಳಭಾಗಕ್ಕೆ ಬರುತ್ತೆ. ಇಲ್ಲಿ ನೋಡಿ 7/5 ಇದೆ. ಇದು ಏನಾಗುತ್ತೆ, ಹೊರಗಡೆ ಎಕ್ಸ್ಟೆಂಡ್ ಆಗುತ್ತಾ ಹೋಗುತ್ತೆ. ಇದು ಟ್ರಯಾಂಗಲ್ ಏನಾಗುತ್ತೆ, ಅದು ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ನೋಡ್ಕೊತಾ ಹೋಗಿ. ಇದು ಕಂಪಲ್ಸರಿ 2 ಕಲೀಲೇಬೇಕು ನೀವು. ಒಂದು ಯಾವುದಾದ್ರೂ ಬೇಕಾದ್ರೂ ಕಲಿಬೇಕು. ಒಂದೊಂದು ಸರ್ತಿ ಏನಾಗುತ್ತೆ, ಆ್ಯಂಗಲ್ ಕೊಟ್ಟಿರ್ತಾರೆ. ಅದಕ್ಕೆ ನಾನು ಇದು ಸ್ಕೋರಿಂಗ್ ಆಗಿರ್ತಕ್ಕಂಥ ಸ್ಕೋರಿಂಗ್ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೆ ಇದು ಅಷ್ಟೇ 3 ಮಾರ್ಕ್ಸ್ ಕ್ವಶನ್ನು. ಇದನ್ನು ಕಲಿತಾ ಹೋಗಿ. ಹೌದಾ, ಈಸಿ ಇದೆ. ಇದು ಯಾವೂ ಸಹ ಕಷ್ಟ ಇಲ್ಲ ನಿಮಗೆ. ಈಸಿ ಇರ್ತಕ್ಕಂಥ ಮಾತ್ರ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, 4 ಮಾರ್ಕ್ಸ್ ಕ್ವಶನ್. ಇದು ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ 4 ಮಾರ್ಕ್ಸ್ ಅಲ್ವಾ. 4 ಮಾರ್ಕ್ಸ್ ಏನಾಗುತ್ತೆ, ಗ್ರಾಫಲ್ಲಿ ಸಾಲ್ವ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಅಂತ ಕೇಳ್ತಾರೆ. 2x + y = 8, x - y = 1. ಇದನ್ನು ಸಾಲ್ವ್ ಮಾಡೋದು ಹೇಗೆ ಅಂತಕ್ಕಂಥದ್ದು. ಫಸ್ಟ್ ಏನು ಮಾಡಬೇಕು, ಇದಕ್ಕೆ 2 ಮಾರ್ಕ್ಸ್ಗೆ ಫಸ್ಟ್ ಇದೆ ಟ್ಯಾಬ್ಲರ್ ಕಾಲಮ್ಗೆ 2 ಮಾರ್ಕ್ಸ್ ಇರುತ್ತೆ. ಆಮೇಲೆ ಗ್ರಾಫ್ ಏನಾಗುತ್ತೆ ನಿಮಗೆ, ಗ್ರಾಫಲ್ಲಿ 2 ಮಾರ್ಕ್ಸ್ ಬರುತ್ತೆ. ಇಲ್ಲಿ ನೋಡಿ, ಇದು ಏನಾಗಬೇಕು ಅಂದರೆ ಎಕ್ಸ್ ವ್ಯಾಲ್ಯೂ ಮತ್ತು ವೈ ವ್ಯಾಲ್ಯೂ ಬರೀಬೇಕು. ಇಲ್ಲಿ x = ಎಲ್ಲಿ 3 ಮಾರ್ಕ್ಸ್ 3 ಆಗುತ್ತೆ, y = 2 ಅಂತ ಬರೀಬೇಕು. ಇದು ಸೊಲ್ಯೂಷನ್ ಆಫ್ ದ ಇಕ್ವೇಷನ್ ಬೈ ಯೂಸಿಂಗ್ ಗ್ರಾಫಿಕಲ್ ಮೆಥಡ್. ಹೌದಾ, ಇವನ್ನ ನೋಡಿ ಈ ಥರ ನೀವು ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಕ್ವಶನ್ ನೋಡೋಣ. ಅದೇ ಥರನೇ ಇರ್ತಕ್ಕಂಥ ಕ್ವಶನ್ಸ್ಗಳನ್ನು ಲೆಸ್ ದ್ಯಾನ್ ಗ್ರಾಫ್. ದಿಸ್ ಈಸ್ ಆಲ್ಸೋ 3 ಮಾರ್ಕ್ಸ್ ಕ್ವಶನ್. ಲೆಸ್ ದ್ಯಾನ್ 3 ಮಾರ್ಕ್ಸು, ಇದು 3 ಮಾರ್ಕ್ಸ್ ಕ್ವಶನ್. ಮೋರ್ ದ್ಯಾನ್ 3 ಮಾರ್ಕ್ಸೇ ಇರುತ್ತೆ. ಹೌದಾ, ಇಲ್ಲಿ ಲೆಸ್ ದ್ಯಾನ್ ಮತ್ತು ಮೋರ್ ದ್ಯಾನ್ ಗ್ರಾಫ್ಗಳು ಭಾಳ ಇಂಪಾರ್ಟೆಂಟ್. ಲೆಸ್ ದ್ಯಾನ್ ಗ್ರಾಫಲ್ಲಿ ನೀವು ಇದು ನೋಡಿ ಈ ಥರ ಕೊಟ್ಟಾಗ ದೆನ್ ಇಟ್ ಈಸ್ ಕಾಲ್ಡ್ ಇಸ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ CF ಅಂತ ಹೇಳ್ತೀವಿ. ಇದು ಇನ್ಕ್ರೀಸಿಂಗ್ ಆರ್ಡ್ರಲ್ಲೇ ಇರಬೇಕು. ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಇದ್ದರೆ ಡೈರೆಕ್ಟಾಗಿ CF ಕೊಟ್ಟಿದ್ದಾರೆ, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ, ಡೈರೆಕ್ಟಾಗಿ ಗ್ರಾಫ್ ಆಗ್ಬೋದು. ಕೊಟ್ಟಿಲ್ಲ ಅಂದರೆ ಏನು ಮಾಡಬೇಕು, ಆ್ಯಡ್ ಮಾಡ್ತಾ ಹೋಗಬೇಕು. ಹೌದಾ, ಇದು ನೋಡಿ, ಇದಕ್ಕೆ ಇದು ಲೆಸ್ ದ್ಯಾನ್ ಗ್ರಾಫ್ ಇದು. ಹೌದಾ, ನೆಕ್ಸ್ಟ್ ಮೋರ್ ದ್ಯಾನ್ ಗ್ರಾಫ್ ಅಂತ ನಾವೇನನ್ನ ತೊಗೊಂಡ್ರೆ, ಮೋರ್ ದ್ಯಾನ್ ಗ್ರಾಫಲ್ಲಿ ಇಲ್ಲಿ ಫ್ರೀಕ್ವೆನ್ಸಿ ನೋಡಿ ಹೇಗಿರುತ್ತೆ. ಈ ಫ್ರೀಕ್ವೆನ್ಸಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಏನಾಗುತ್ತೆ, ಡಿಕ್ರೀಸಿಂಗ್ ಆರ್ಡರ್ ಇರುತ್ತೆ. ಭಾಳ ಇಂಪಾರ್ಟೆಂಟ್. ಇದನ್ನು ಅಬ್ಸರ್ವ್ ಮಾಡಬೇಕು ನೀವು. ಡೈರೆಕ್ಟಾಗಿ ಒಂದೊಂದು ಸರ್ತಿ ಬರೀ ಫ್ರೀಕ್ವೆನ್ಸಿ ಕೊಟ್ಟರೆ ಡಿಕ್ರೀಸಿಂಗ್ ಆರ್ಡರ್ ನಾವು ಅದನ್ನು ನೋಡಿಕೊಂಡು ಮಾಡ್ತಾ ಹೋಗಬೇಕು. ಭಾಳ ಇಂಪಾರ್ಟೆಂಟು. ಇದರಲ್ಲಿ ಡಿಕ್ರೀಸಿಂಗ್ ಆರ್ಡರ್ ಇರಲೇಬೇಕು. ಆವಾಗ ಅದನ್ನು ನಾವು ಕರೆಕ್ಟಾಗಿ ನೋಡ್ತಾ ಹೋಗಬೇಕು. ಓಕೆನಾ, ಅದು ನೋಡಿಕೊಂಡು ಗ್ರಾಫನ್ನು ಫ್ಲಾಟ್ ಮಾಡ್ತಾ ಹೋಗಿ. ನೆಕ್ಸ್ಟ್ ನೋಡಿ, ದ ಟ್ರಯಾಂಗಲ್ಸ್ ಆಫ್ ರೇಷಿಯೋ. ಇದು ಇಂಪಾರ್ಟೆಂಟ್. ಇಷ್ಟು ನಾವು ಒಂದು ಕಲೀಲೇಬೇಕು. ನಾವು sin 30 cos 45 ಕೆಲವೊಂದು ಇಂಪಾರ್ಟೆಂಟ್ ಇದೆ, ಇವನ್ನ ಕಲೀಲೇಬೇಕು. ಇಷ್ಟರಲ್ಲೇ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಓಕೆನಾ, ಲೆಸ್ ದ್ಯಾನ್ ಮತ್ತು ಮೋರ್ ದ್ಯಾನ್ ಗ್ರಾಫಿಗೆ ಸಂಬಂಧಪಟ್ಟಂಗೆ ನಾನು ಕೆಲವೊಂದು ಎಕ್ಸ್ಟ್ರಾ ಹಾಕಿದ್ದೀನಿ, ನೋಡ್ತಾ ಹೋಗಿ. ನಿಮಗೆ ಅದು ಇದೇ ರೀತಿಯಾಗಿರ್ತಕ್ಕಂಥ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಓಕೆನಾ, ನೆಕ್ಸ್ಟ್ ಚಾಪ್ಟರ್ ಅಂತ ನಾವು ತೊಗೊಂಡಾಗ ನೋಡಿ, ಇಲ್ಲಿ ಫಸ್ಟ್ AP ಬರ್ತದೆ. AP ಏನು ಕಂಡಿಡಿದೆ, ಸಮ್ ಕಂಡಿಡಿದೆ ಅಂತಕ್ಕಂಥದ್ದು ಬರ್ಬೋದು. ಫೈಂಡ್ ದ ಸಮ್ ಆಫ್ 20 ಟರ್ಮ್ಸ್ ಆಫ್ ದ ಅರ್ಥಮೆಟಿಕ್ ಸೀರೀಸ್ 5 + 10 + 15 ಬೈ ಯೂಸಿಂಗ್ ಸೂಟಬಲ್ ಫಾರ್ಮುಲಾ ಅಂತ ಕೇಳ್ಬೋದು. ಫಾರ್ಮುಲಾ ಹಾಕೊಂಡು ಮಾಡ್ತಕ್ಕಂಥದ್ದು.
ಯಾವುದಾ ಇದನ್ನು ಮಾಡ್ಬೋದು. ನೆಕ್ಸ್ಟ್ ನೋಡಿ, ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಮಿಡ್ ಪಾಯಿಂಟ್ ಆಫ್ ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ದ ಪಾಯಿಂಟ್ಸ್ 2, 3 ಇದು ಸಹ ಕೇಳುವ. ಇದು ಎಲ್ಲವೂ ಸಹ 2 ಮಾರ್ಕ್ಸ್ ಕ್ವಶನ್. ಇವು 2 ಮಾರ್ಕ್ಸ್ಗೆ ಸಂಬಂಧಪಟ್ಟಂಥ ಕ್ವಶನ್ ಆಗಿರೋದ್ರಿಂದ ನಿಮಗೆ ಈಸಿಯಾಗಿ ಇಲ್ಲಿ ಯಾವ ಥರ ವರ್ಕ್ ಮಾಡಬೇಕು ಅನ್ನೋದು ಕೊಟ್ಟಿದ್ದೀನಿ, ಹೌದಾ. ಮತ್ತು ಬೇರೆ ಬೇರೆಯವು ಹಾಕ್ಕೊಂಡು ನೀವು ಮಾಡ್ತಾ ಹೋಗ್ಬೋದು, ಎಕ್ಸ್ಟ್ರಾ ಕ್ವಶನ್ಸು ಮಾಡ್ತಾ ಹೋಗ್ಬೋದು. ಇಲ್ಲೂ ಸಹ ಎಷ್ಟು ವರ್ಕಿಂಗ್ ಕೊಟ್ಟಿದ್ದೀನಿ, ಇದನ್ನು ಸಹ ನೀವು ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ನೋಡೋಣ. ದ 3 ಮಾರ್ಕ್ಸ್ ಕ್ವಶನ್. ದಿಸ್ ಈಸ್ 3 ಮಾರ್ಕ್ಸ್ ಕ್ವಶನ್ ಕಂಪಲ್ಸರಿ ಇರ್ತಕ್ಕಂಥದ್ದು. ಫೈಂಡ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ಹೂಸ್ ವರ್ಟಿಸಸ್ ಆರ್ ದೇ ಆರ್ ಗಿವನ್ ಲೈಕ್ ದಿಸ್. ಅದನ್ನು ಯೂಸ್ ಮಾಡಿಕೊಂಡು ಫಾರ್ಮುಲಾ ಹಾಕ್ಕೊಂಡು ಅದಕ್ಕೆ ಕರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ ದೆನ್ ವಿ ವಿಲ್ ಗಿವ್ ಎಕ್ಸಾಕ್ಟ್ 3 ಮಾರ್ಕ್ಸ್ ಬರ್ತಾ ಹೋಗುತ್ತೆ. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡಿ, ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಸರ್ತಿ ಕೊಲಿನಿಯರ್ ಅಂತ ಕೊಟ್ಟು ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿರಿ ಅಂತಕ್ಕಂಥದ್ದು ಕೇಳ್ತಾರೆ. ಇದು ಸ್ಕೋರಿಂಗ್ ಪ್ಯಾಕೇಜ್ ಮಾಡ್ತಕ್ಕಂಥ, ಸ್ಕೋರ್ ಮಾಡಬೇಕು ಅಂತಕ್ಕಂಥ ಇರ್ತಕ್ಕಂಥ ಮಕ್ಕಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಅವ್ರು ಏನು ಮಾಡಬೇಕು, ವಿ ಹ್ಯಾವ್ ಟು ಪ್ರಾಕ್ಟೀಸ್ ಲೈಕ್ ದಿಸ್ ಆಲ್ಸೋ. ನೋಡಿ ತುಂಬ ಈಸಿ ಇದೆ, ಹೌದಾ, ಈಸಿ ಇರ್ತಕ್ಕಂಥದ್ದು. ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ 2 ಎಕ್ಸ್ಟ್ರಾ ಕ್ವಶನ್ಸು ಸಹ ಇರ್ತವೆ. ಇಲ್ಲಿ ನೀವು ಅದನ್ನು ವರ್ಕ್ ಮಾಡ್ತಾ ಹೋಗಿ, ಅದಕ್ಕೆ ರಿಲೇಟಿವ್ ಇರ್ತಕ್ಕಂಥದ್ದು. ಇಲ್ಲಿ ಇನ್ನೊಂದು ಕ್ವಶನ್ ತೊಗೊಂಡಿದ್ದೀನಿ, ಯಾವುದಿದು ಸೆಕ್ಷನ್ ಫಾರ್ಮುಲಾ ಹಾಕ್ಕೊಂಡು ಮಾಡ್ತಕ್ಕಂಥದ್ದು. ಯಾಕೆ ಸೆಕ್ಷನ್ ಫಾರ್ಮುಲಾ ಸಹ ಇಂಪಾರ್ಟೆಂಟ್ ಆಗಿದೆ. ಇಲ್ಲಿ ರೇಷಿಯೋ ಕೊಟ್ಟಿರ್ತಾರೆ, ಫೈಂಡ್ ಪಿ ಆಫ್ X, Y ಅಂತಕ್ಕಂಥದ್ದು. M:N ಕೊಟ್ಟಿದ್ದಾರೆ, X1 Y1 ಕೊಟ್ಟಿದ್ದಾರೆ, X2 Y2 ಕೊಟ್ಟಿದ್ದಾರೆ. ಸಬ್ಸ್ಟಿಟ್ಯೂಟ್ ಮಾಡಿ ನಮಗೆ ಮಾಡಿದರೆ ವಿ ಗೆಟ್ 7, 3. ಇದು ಇಂಪಾರ್ಟೆಂಟ್. ಫೋಕಸ್ ಆನ್ ದಿಸ್. ದಿಸ್ ಈಸ್ ಆಲ್ಸೋ 3 ಮಾರ್ಕ್ಸ್ ಕ್ವಶನ್. 3 ಮಾರ್ಕ್ಸ್ ಆದರೂ ಕೇಳ್ಬೋದು, 2 ಮಾರ್ಕ್ಸ್ ಆದರೂ ಕೇಳ್ಬೋದು. ಅದಕ್ಕೆ ಪ್ರತಿಯೊಂದನ್ನು ನೀವು ಇದರಲ್ಲಿರ್ತಕ್ಕಂಥದ್ದು ಇಷ್ಟನ್ನೇ ಸಾಕು, ನೀವು ಬೇರೆದು ಇನ್ನೇನು ಬೇಕಿಲ್ಲ, ಇಷ್ಟನ್ನು ವರ್ಕ್ ಮಾಡಿದರೆ ಸಾಕಾಗುತ್ತೆ. ನೆಕ್ಸ್ಟ್, ಫೈಂಡ್ ದ ಸೊಲ್ಯೂಷನ್ ಫಾರ್ ದ ಗಿವನ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಅಂತಕ್ಕಂಥದ್ದು. ನೋಡಿ, ಇದರಲ್ಲೂ ಅಷ್ಟೇ ನಿಮಗೆ ಈಸಿಯಾಗಿ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಇದು 2 ಮಾರ್ಕ್ಸ್ಗೆ ಕೊಡ್ತಾರೆ, ಕಂಪಲ್ಸರಿ ಕ್ವಶನ್ 2 ಮಾರ್ಕ್ಸ್ಗೆ. ಮತ್ತು ಎಕ್ಸ್ಟ್ರಾ ಮಾರ್ಕಿಂಗ್ ಹೇಗೆ ಮಾಡಬೇಕು ಅಂಥದ್ದನ್ನು ಇಲ್ಲಿ ಸಾಲ್ವ್ ಮಾಡಿದ್ದೀನಿ, ಹೌದಾ. ನೆಕ್ಸ್ಟ್ ಕ್ವಶನ್ ನೋಡಿದರೆ, ಫೈಂಡ್ ದ ರೇಷಿಯೋ. ಭಾಳಷ್ಟು ಸರ್ತಿ ಕೇಳಿದರೆ ಫೈಂಡ್ ದ ರೇಷಿಯೋ ಅಂದರೆ M:1:M2 ಕಂಡಿಡಿರಿ ರೇಷಿಯೋ ಅಂತಕ್ಕಂಥದ್ದು. ಇಟ್ ಈಸ್ ಆಲ್ಸೋ ದೇ ಆರ್ ಆಸ್ಕ್ ಸೋ ಮೆನಿ ಕ್ವಶನ್ ಪೇಪರ್. ದಟ್ಸ್ ವೈ ಐ ವಿಲ್ ಗಿವನ್ ಹಿಯರ್. ಸಿ ಗೋ ಆನ್ ಲೈಕ್ ದಿಸ್. ನೋಡಿ, ಇಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ನಿಮಗೆ ಅದರಲ್ಲಿ ಜೊತೆಗೆ 2 ವರ್ಕ್ಡ್ ಎಕ್ಸಾಂಪಲ್ಸು ಸಹ ಇದ್ದಾವೆ. ಅವೆರಡನ್ನ ಹಾಕ್ಕೊಂಡ್ರೆ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಓಕೆನಾ. ನೆಕ್ಸ್ಟ್ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. ಪ್ರೂವ್ ದಟ್ 5 - √3 ಇಸ್ ಇರ್ಯಾಷನಲ್ ನಂಬರ್. ಎಷ್ಟೋ ಸರ್ತಿ ಕೇಳಿದ್ದಾರೆ, ಇದು ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಇದನ್ನು ಇಷ್ಟನ್ನು ಬರೆದ್ರೆ ಸಾಕು. ಓಕೆನಾ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಏನು, ಫೈಂಡ್ ದ ಮೀನ್ ಅಂತಕ್ಕಂಥದ್ದು ಅವಿದೆ. ನೋಡಿ, ಇಲ್ಲಿ ಇನ್ನೊಂದು 2 ಕ್ವಶನ್ಸ್ ಇದ್ದಾವೆ. ಗೋ ಥ್ರೂ ಲೈಕ್ ದೀಸ್ ಕ್ವಶನ್ಸ್. ಆಮೇಲೆ ಫೈಂಡ್ ದ ಕೆ ವ್ಯಾಲ್ಯೂ. ಭಾಳಷ್ಟು ಸರ್ತಿ ಕೇಳಿದರೆ ಕ್ವಾಡ್ರಾಟಿಕ್ ಇಕ್ವೇಷನಲ್ಲಿ ಕೆ ವ್ಯಾಲ್ಯೂ ಕಂಡುಹಿಡಿತಕ್ಕಂಥದ್ದು. ಫಾರ್ಮುಲಾ ಮೆಥಡ್ ಇದ್ದಾವೆ, ಹೌದಾ. ಫಾರ್ಮುಲಾ ಮೆಥಡ್ ಆಲ್ಸೋ ದೇ ಆರ್ ಆಸ್ಕ್ಡ್. ಸಿ ಲುಕ್ ಅಟ್ ಹಿಯರ್. ಈ ರೀತಿಯಾಗಿ ನಾವು ಕೆ ವ್ಯಾಲ್ಯೂನ ಕಂಡುಹಿಡಿತಾ ಹೋಗ್ಬೋದು. ಕೆ ವ್ಯಾಲ್ಯೂ. ಓಕೆ. ನೆಕ್ಸ್ಟ್ ಅದೇ ಕ್ವಶನ್ಸಲ್ಲಿ ನಮಗೆ ಫಾರ್ಮುಲಾ ಮೆಥಡ್ ಹಾಕ್ಕೊಂಡು ಮಾಡ್ತಕ್ಕಂಥದ್ದು ಕ್ವಶನ್ಸ್ಗಳಿಗೆ ಬೇಕಾಗುತ್ತೆ. ಅದು ಕಂಪಲ್ಸರಿ 2 ಮಾರ್ಕ್ಸ್ ಕ್ವಶನ್ ಇದ್ದಾವೆ ಅವು, ಹೌದಾ. ಸಾಲ್ವ್ ದ ಇಕ್ವೇಷನ್ ಬೈ ಯೂಸಿಂಗ್ ಫಾರ್ಮುಲಾ ಮೆಥಡ್. ಫಾರ್ಮುಲಾ ಮೆಥಡಲ್ಲಿ ನೋಡಿದರೆ ನಿಮಗೆ ಇದು ಈಸಿಯಾಗಿ ಗೊತ್ತಾಗುತ್ತೆ. ಫಾರ್ಮುಲಾ ಮೆಥಡ್ ನೋಡಿ, ಫಾರ್ಮುಲಾ ಮೆಥಡ್. ದೆನ್ ದ ಎಕ್ಸ್ಟ್ರಾ ಕ್ವಶನ್ಸ್ ದೇ ಆರ್ ಆಸ್ಕ್ ಟು ಸಾಲ್ವ್ ಲೈಕ್ ದಿಸ್. ಓಕೆ. ನೆಕ್ಸ್ಟ್ ಫಾರ್ಮುಲಾ ಮೆಥಡ್ ಇದೆ. ಫೈಂಡ್ ದ ಸಮ್ ಆ್ಯಂಡ್ ಪ್ರಾಡಕ್ಟ್ ಆಫ್ ದ 0 ಆಫ್ ದ ಪಾಲಿನಾಮಿಲ್ ಅಂತ ಕ್ವಶನ್ ಕೇಳ್ಬೋದು. ಇದನ್ನು ಸಹ ಗೊತ್ತಾಗಬೇಕು ನಿಮಗೆ, ಯಾಕೆ ಯಾವ ಥರ ಮಾಡಬೇಕು ಅನ್ನೋದನ್ನು ಇಲ್ಲಿ ನಾನು ತೋರಿಸಿದ್ದೀನಿ. ಸಮ್ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು B - B/A, ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು C/A. ಎಕ್ಸ್ಟ್ರಾ ಕ್ವಶನ್ಸ್ ಆರ್ ಗಿವನ್. ಸಾಲ್ವ್ ಲೈಕ್ ದಿಸ್. ಸಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಫಾರ್ ಎಕ್ಸಾಂಪಲ್ ಟ್ವಿಸ್ಟ್ ಆಯಿತು ಕ್ವಶನ್ ಪೇಪರ್ ಅಂತ ಏನನ್ನ ಬಂದರೆ ಅವಾಗ ಪ್ರೂವ್ ದಟ್ √3 ಈಸ್ ಆನ್ ಇರ್ಯಾಷನಲ್ ನಂಬರ್ ಅಂತ ಹೇಳಿದ್ದಾರೆ. ಈ √3 ಇರ್ಯಾಷನಲ್ ನಂಬರ್ಸ್ನ ನಾವು ಈಸಿಯಾಗಿ ಈ ಥರ ಸಾಲ್ವ್ ಮಾಡ್ಬೋದು. ಜಾಸ್ತಿ ಏನೂ ಬೇಕಿಲ್ಲ. ವಿ ಹ್ಯಾವ್ ಟು ಗೋ ವೆರಿ ಈಸಿ ಮೆಥಡ್. ದಿಸ್ ಈಸ್ ವೆರಿ ಈಸಿ ಮೆಥಡ್. ಓಕೆ. ನೆಕ್ಸ್ಟ್ ಕ್ವಶನ್ ಇಲ್ಲಿ ನೋಡಿ, ಮೀನ್ ಮತ್ತು ಮೋಡ್ ಕಂಡುಹಿಡಿತಕ್ಕಂಥ. ಹೌ ಫೈಂಡ್ ದ ಮೀನ್ ಆಫ್ ದ ಗಿವನ್ ಡಾಟಾ ಅಂತಕ್ಕಂಥದ್ದು. ಫೈಂಡ್ ದ ಮೀನ್ ಕಂಡುಹಿಡಿತಕ್ಕಂಥದ್ದು. ಸಿ ಇಫ್ ಯು ಟೇಕ್ ಮಿಡ್ ಪಾಯಿಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ FI XI ಮಾಡ್ತಾ ಹೋಗಿ ಮಲ್ಟಿಪ್ಲೈ ದೀಸ್ ಟು. ಹೌ ವಿ ಹ್ಯಾವ್ ಟು ಗೆಟ್ ಮಿಡ್ ಪಾಯಿಂಟ್? ಆ್ಯಡ್ ದೀಸ್ 2 ಟರ್ಮ್ಸ್. 10 ಆಗುತ್ತೆ. 10/2 ಅಂತ. 10/2 ಮೀನ್ಸ್ ಹೌ ಮಚ್? ದಟ್ ಈಸ್ 5. ಓಕೆ. ದೆನ್ ಮೋರ್ ದ ಯು ಆ್ಯಡ್ 10 ದಟ್ ಒನ್. 10 ಆ್ಯಡ್ ಮಾಡ್ತಾ ಹೋದರೆ ನಮಗೆ ಬಂದ್ಬಿಡುತ್ತೆ ಆನ್ಸರು. ಸಿ ದಿಸ್ ಈಸ್ ಯು ಹ್ಯಾವ್ ಟು ಫೈಂಡ್ ದ ಮೀನ್ ಆಫ್ ದ ಗಿವನ್ ಡಾಟಾ. ಓಕೆನಾ. ಮೀನ್. See, this is extra question. We have to find the mean. Okay. Then I will move to next. Median also is there. ನೋಡಿ, ಸ್ಕೋರಿಂಗ್ ಆಗ್ತಕ್ಕಂಥವ್ರಿಗೆ ನಾವೇನು ಮಾಡಬೇಕು, ಪಾಸಿಂಗ್ ಹಾಕೋರು ಬರೀ ಮೀನು ಮತ್ತು ಮೋಡೊಂದು ಕಂಡಿಡಿದ್ರೆ ಸಾಕು. ಆದರೆ ಸ್ಕೋರ್ ಹಾಕಬೇಕಂತ ಕೆಲವರು ಏನಿದ್ದೀರಲ್ಲ, ಅದು ಮೀಡಿಯನ್ ಸಹ. ಯಾಕೆಂದರೆ ಒಂದು ಸತಿ ಮೀಡಿಯನ್ ಕೇಳಿದಾಗ ಕಷ್ಟ ಆಗುತ್ತೆ. ಅದಕ್ಕೆ ಇರೋದ್ರಿಂದ ನಾವು ಮೀಡಿಯನ್ ಸಹ ನಾವು ಫಾರ್ಮುಲಾ ಹಾಕ್ಕೊಂಡು ಮಾಡ್ತಾ ಹೋಗಬೇಕು. ಇದು ವರ್ಕ್ಡ್ ಎಕ್ಸಾಂಪಲ್ ನಿಮಗೆ. ಓಕೆ.
ನೆಕ್ಸ್ಟ್ ಮೋಡ್ ಈಸ್ ವೆರಿ ಇಂಪಾರ್ಟೆಂಟ್, ಕಂಪಲ್ಸರಿ ಕ್ವಶನ್ ಅಂತ ಹೇಳ್ತಾ ಹೋಗ್ತೀನಿ ನಾನು. ಮೋಡ್ ಈಸ್ ವೆರಿ ಇಂಪಾರ್ಟೆಂಟ್, ಫೈಂಡ್ ದ ಮೋಡ್ ಆಫ್ ದ ಫಾಲೋಯಿಂಗ್ ಡಾಟಾ ಅಂತ ಕೊಟ್ಟಿರ್ಬೋದು. ಆ ಡಾಟಾನ ಹೇಗೆ ಫಾರ್ಮುಲಾ ಹಾಕೊಂಡು ಮಾಡಿದ್ರೆ ವೆರಿ ಇಂಪಾರ್ಟೆಂಟ್, ದಿಸ್ ಕ್ಯಾಲ್ಕುಲೇಟ್ ಲೈಕ್ ದಿಸ್. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ಸ್ ಏನೇ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಸಂಬಂಧಪಟ್ಟಂಗೆ ನಿಮಗೆ ಫಾರ್ಮುಲಾಸ್ ಇದ್ದಾವೆ. ಆಮೇಲೆ ಎಂಥ ಟರ್ಮ್ ಕಂಡುಹಿಡಿತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದು ನಾನು ತೋರಿಸಿದ್ದೀನಿ. ಅದರ ಜೊತೆಗೆ ಕೆಲವು ನೋಡಿ ಈ ಚಾಪ್ಟ್ರಲ್ಲಿ ಭಾಳ ಇಂಪಾರ್ಟೆಂಟ್ ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್ ಇದೆಯಲ್ಲ, ಅಲ್ಲೂ ಸಹ ಫಾರ್ಮುಲಾಸ್ ಇದ್ದಾವೆ. ಆ ಫಾರ್ಮುಲಾಗೆ ಸಂಬಂಧಪಟ್ಟಂಗೆ ಇಕ್ವೇಷನ್ಸ್ ಇದ್ದಾವೆ ನೋಡಿ. ಎಲ್ಲವೂ ಫಾರ್ಮುಲಾ ಒಂದು ನಾನು ಹೈಲೈಟ್ ಮಾಡ್ತಾಯಿದ್ದೀನಿ. ಫಾರ್ಮುಲಾಗಳು ಕಲಿಬೇಕು, ಯಾಕೆಂದರೆ ವೆರಿ ಇಂಪಾರ್ಟೆಂಟ್. ಅದು ಫಾರ್ಮುಲಾ ಬಂದರೆ ಮಾತ್ರ ನಮಗೆ ಆನ್ಸರ್ಸ್ ಬರೋದು, ಹೌದಲ್ವಾ? ದಟ್ಸ್ ವೈ ಗೋಸ್ ಆನ್ ರೀಡಿಂಗ್ ದಿಸ್ ಒನ್. ಇದನ್ನು ನೀವು ರೀಡ್ ಮಾಡಲೇಬೇಕಾಗುತ್ತೆ. ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮ ಫಾರ್ಮುಲಾ ಇದೆ. ಇದು ಫಾರ್ಮುಲಾ HCF ಇಂಟು LCM ಇಸ್ ಕೊಟ್ಟು A ಇಂಟು B ಅಂತಕ್ಕಂಥದ್ದು ಫಾರ್ಮುಲಾ, ಹೌದಾ? ಓಕೆ, ಇದನ್ನು ಒಂದು ಅಲ್ಗಾರಿದಮ್ ಯೂಸ್ ಮಾಡ್ಕೊಂಡು ಮಾಡ್ಬೋದು. LCM ಮೆಥಡಲ್ಲಿ ಕೇಳ್ಬೋದು, LCM ಮೆಥಡಿಂದು ಸಹ ಕೊಟ್ಟಿದ್ದೀನಿ. ಟ್ರಿಗ್ನಾಮೆಟ್ರಿಗೆ ಸಂಬಂಧಪಟ್ಟಂಗೆ ನೋಡಿ, ಫಸ್ಟು ಫಾರ್ಮುಲಾಸ್ ವೆರಿ ಇಂಪಾರ್ಟೆಂಟ್. ಫಾರ್ಮುಲಾಸ್ ಡೆಫಿನೇಷನ್ ಕಲ್ತಿರಬೇಕು ಟ್ರಿಗ್ನಾಮೆಟ್ರಿಗೆ ಸಂಬಂಧಪಟ್ಟಂಗೆ. ಆಮೇಲೆ ಫಾರ್ಮುಲಾ ಇದ್ದಾವೆ. ಈ ಫಾರ್ಮುಲಾಸ್ ಡೈಸ್ಗೆ ಸಂಬಂಧಪಟ್ಟಂಗೆ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದು ಡೈಸ್ಗೆ ಸಂಬಂಧಪಟ್ಟಂಗೆ. ಪ್ರಸ್ಟಮ್ ಆಫ್ ಕೋನ್ ವೆರಿ ಇಂಪಾರ್ಟೆಂಟ್. CSA TSA, ಹೌದಾ? ನೆಕ್ಸ್ಟ್ ವಾಲ್ಯೂಮ್ ಇದೆ, ವಾಲ್ಯೂಮ್, ಏರಿಯಾ ಆಫ್ ಸರ್ಕಲ್ ಮತ್ತು ಸ್ಲ್ಯಾಂಟ್ ಹೈಟ್ ಹೇಗೆ ಒಂದೊಂದು ಸರ್ತಿ ಸ್ಲ್ಯಾಂಟ್ ಹೈಟ್ ಆಫ್ ಎಲ್ ಕೊಟ್ಟಾಗ ಯಾವ ಥರ ಬರೀಬೇಕು ಅಂತಕ್ಕಂಥದ್ದನ್ನು ನಾನು ಡಿಸ್ಕ್ರೈಬ್ ಮಾಡಿದ್ದೀನಿ ನೋಡಿ. ಇದ್ರ ಜೊತೆಗೆ ನಾಳೆ ಏನು ಮಾಡೋಣ ಅಂದರೆ, ಇವತ್ತು ನಾನು ಇನ್ನೊಂದು ಈವ್ನಿಂಗ್ ಆ ಥರ ಇವತ್ತು ಮತ್ತೊಂದು ವೀಡಿಯೋ ಮಾಡ್ತಾಯಿದ್ವಿ. ಆ ವಿಡಿಯೋ ಏನಾಗಿರುತ್ತೆ ಅಂದರೆ, ಲಾಸ್ಟ್ ಮಿನಿಟಲ್ಲಿ ಎಷ್ಟನ್ನು ಓದ್ಕೊಂಡು ಹೋಗ್ಬೇಕು ನಾವು ಎಕ್ಸಾಮ್ಗೆ. ಲಾಸ್ಟ್ ಮಿನಿಟ್, ಇಟ್ ಈಸ್ ವೆರಿ ಲಾಸ್ಟ್ ಮಿನಿಟ್. ನಾವು ಇಷ್ಟನ್ನು ನೋಡ್ಕೊಂಡು ಹೋಗಬೇಕು, ಕಂಪಲ್ಸರಿ ಅಷ್ಟನ್ನು ನೋಡ್ಕೊಂಡ್ಲೇ ಹೋಗಲೇಬೇಕಾಗುತ್ತೆ. ಅದಕ್ಕೆ ಅದನ್ನು ಸಹ ನಾನು ಏನು ಮಾಡ್ತೀನಿ, ಲಾಸ್ಟ್ ಮಿನಿಟಿಗೆ ಬೇಕಾಗಿರ್ತಕ್ಕಂಥದ್ದು ಇವತ್ತು ಈವ್ನಿಂಗಿಗೆ ನಿಮಗೆ ಹೇಳ್ತಾ ಹೋಗ್ತೀವಿ. ಅದನ್ನು ನೋಡಿ ಮತ್ತು ಈ ವಿಡಿಯೋ ಲೈಕ್ ಆದ ತಕ್ಷಣ ನಿಮಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ.